ನಾನು ಊದೋ ನಾದಕ್ಕೆ ಆ ನಾಗಗಳಷ್ಟೇ ಅಲ್ಲ, ನಾಗಿಣಿನೂ ಕೂಡ್ಕೊಂಡು ಬರ್ತಾಳೆ. ಗುರುಗಳೇ, ನಿಮ್ ಕೈ ಮುಗಿದು ಕೇಳ್ಕೋತೀನಿ, ಏನಾದ್ರೂ ಮಾಡಿ. ಇಲ್ಲಾಂದ್ರೆ ನಾನು ನಾಗಕನ್ನಿಕೆಯಾಗಿ ಉಳಿದ್ಬಿಡ್ತೀನಿ. ದಯವಿಟ್ಟು ನನಗೆ ಏನಾದ್ರೂ ಸಹಾಯ ಮಾಡಿ. ನನ್ನನ್ನು ಕ್ಷಮಿಸು ಮಗಳೇ, ನಾನು ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದೇನೆ. ನಾಗಲೋಕದ ಕಟ್ಟಳೆ ಇರೋದ್ರಿಂದ ನಾಗಲೋಕದ ಯಾವ ನಾಗಗಳು ನಮ್ಮ ಸಹಾಯಕ್ಕೆ ಬರೋದಿಲ್ಲ. ಒಂದು ರೀತಿಯಲ್ಲಿ ಶರಪಂಜರದಲ್ಲಿ ಬಂದಿಯಾಗಿರೋ ಸ್ಥಿತಿಯಾಗಿದೆ ನಮ್ಮದು. ಇಷ್ಟೊತ್ತು ಪುಂಗಿ ಊದಿದ್ರು ಯಾವ ನಾಗಗಳು ಕಾಣಿಸ್ತಾ ಇಲ್ಲ. ಪರಮೇಶ್ವರ, ನನಗೆ ಸಹಾಯ ಮಾಡೋದಕ್ಕೆ ಯಾರೂ ಇಲ್ಲ. ದಯವಿಟ್ಟು ನೀನಾದ್ರೂ ನನ್ನ ಸಹಾಯಕ್ಕೆ ಬರಬಾರ್ದ? ನಿನಗೆ ಯಾವಾಗ ನನ್ನ ಸಹಾಯ ಬೇಕೋ ನನ್ನನ್ನು ನೆನಪಿಸ್ಕೊ ಅಮೃತ. ನಿನ್ನ ಸಹಾಯಕ್ಕೆ ನಾನು ಸಿದ್ಧವಾಗಿರ್ತೀನಿ. ಕಾಳಿಂಗ ಲೋಕದ ಯುವರಾಣಿ, ನಾನು ಕಷ್ಟದಲ್ಲಿದ್ದೀನಿ. ನನ್ನ ಸಹಾಯಕ್ಕೆ ಬೇಗ ಬನ್ನಿ. ನನ್ನ ಸಹಾಯಕ್ಕೆ ಬೇಗ ಬನ್ನಿ. ಕಾಳಿಂಗ ಲೋಕದ ಯುವರಾಣಿ, ನಾನು ಕಷ್ಟದಲ್ಲಿದ್ದೀನಿ. ನನ್ನನ್ನು ಕಾಪಾಡಿ, ಕಾಪಾಡಿ. ಯಾರೋ ನನ್ನನ್ನು ನೆನೆಸುತ್ತಾ ಇರೋ ಹಾಗಿದೆ. ದಯವಿಟ್ಟು ನನ್ನ ಸಹಾಯಕ್ಕೆ ಬೇಗ ಬನ್ನಿ. ನನ್ನ ಸಹಾಯಕ್ಕಾಗಿ ತೀವ್ರವಾಗಿ ಬೇಡ್ತಿರೋ ತರಾನೂ ಇದೆ. ಯಾರಿರ್ಬೋದು? ನಾಗರಾಣಿ, ಈಗ ನಿಮ್ಮನ್ನ ಬಿಟ್ರೆ ನನ್ನ ಸಹಾಯಕ್ಕೆ ಬೇರೆ ಯಾರೂ ಇಲ್ಲ. ಯಾರದೇ ಧ್ವನಿ? ನನ್ನ ಸಹಾಯಕ್ಕೆ ಬೇಗ ತುಂಬಾ ಬನ್ನಿ. ಪರಿಚಿತವಾಗಿದೆಯಲ್ಲ. ಕಾಳಿಂಗ ಲೋಕದ ಯುವರಾಣಿ, ನಾನು ಕಷ್ಟದಲ್ಲಿದ್ದೀನಿ. ಓ ಅಮೃತ, ನಾಗಲೋಕದ ಯುವರಾಣಿ, ಹೇಳು, ನಿನಗೆ ನನ್ನಿಂದ ಏನ್ ಸಹಾಯ ಆಗ್ಬೇಕು? ಯಾರೋ ಒಬ್ಬ ದುಷ್ಟ ಮಾಂತ್ರಿಕ ನನ್ನನ್ನು ಬಂಧಿಸೋದಕ್ಕೆ ಪಣ ತೊಟ್ಟಿದ್ದಾನೆ. ಹಾಗೆ ತನ್ನ ಮಂತ್ರಶಕ್ತಿಯಿಂದ ನನಗೆ ಚಿತ್ರ ಹಿಂಸೆ ನೀಡ್ತಾ ನಮ್ಮ ಮನೆಯವರ ಮುಂದೆ ನಾನೇ ನಾಗಿಣಿ ಅಂತ ನಿರೂಪಿಸೋದಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾನೆ. ಈಗ ನಿಮ್ಮ ಸಹಾಯ ಇಲ್ಲದೆ ನಾನು ಇದರಿಂದ ಹೊರಗಡೆ ಬರೋದಕ್ಕೆ ಆಗೋದಿಲ್ಲ. ಈಗ ನೀವೇ ನನ್ನ ಪಾಲಿಗೆ ಸಾಕ್ಷಾತ್ ಪಾರ್ವತಿ ದೇವಿ ಅಂತ ಅನ್ಕೋತೀನಿ. ದಯವಿಟ್ಟು ನನ್ನ ಸಹಾಯಕ್ಕೆ ಬನ್ನಿ. ಅಮೃತ, ನಾನು ನಿನ್ನ ಸಹಾಯಕ್ಕೆ ಬರ್ತೀನಿ. ಅವಶ್ಯವಾಗಿ. ನೀನು ಧೈರ್ಯಗೆಡದೇ ಇರು. ಈಗ ನಾವು ಭೂಲೋಕಕ್ಕೆ ಹೋಗಬೇಕು. ನೀವೆಲ್ಲರೂ ನನ್ನ ಜೊತೆ ಹೊರಡಲು ಸಿದ್ಧರಾಗಿ. ನಾಗರಾಣಿ ನನ್ನ ಸಹಾಯಕ್ಕೆ ಬರ್ತೀನಿ ಅಂತ ಹೇಳಿದ್ಲು, ಇನ್ನೂ ಬರಲೇ ಇಲ್ವಲ್ಲ? ಈ ಭೈರವ ಪುಂಗಿ ಊದೋದನ್ನ ಬೇರೆ ನಿಲ್ಲಿಸ್ತಾ ಇಲ್ಲ. ಯಾವಾಗ ನನ್ನ ಸಂಪೂರ್ಣ ನಾಗರೂಪ ಹೊರಗಡೆ ಬಂದ್ಬಿಡುತ್ತೋ ಆ ಆತಂಕದಲ್ಲಿದ್ದೀನಿ ನಾನು. ನನ್ನ ನಿಜ ರೂಪ ಇವರಿಗೆ ಗೊತ್ತಾದ್ಮೇಲೆ ನಾಗರಾಣಿ ನನ್ನ ಸಹಾಯಕ್ಕೆ ಬಂದ್ರು ಯಾವ ಪ್ರಯೋಜನನೂ ಇಲ್ಲ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂತೆಲ್ಲ ಇಷ್ಟೊತ್ತಾದರೂ ಒಂದು ಹಾವು ಪತ್ತ ಇಲ್ಲ. ಏನಮ್ಮ ಇದು?
ಇಷ್ಟೊತ್ತಾದ್ರೂ ಯಾವ ನಾಗಗಳು ಬರ್ತಾ ಇಲ್ಲ, ಏನು ಮಾಡೋದೀಗ? ನಾಗೇನು ಇಲ್ಲೇ ಇರ್ಬೇಕಾದ್ರೆ ಬೇರೆ ನಾಗಗಳು ಹೇಗ್ ಬರಕ್ ಸಾಧ್ಯ? ಏನಂದಮ್ಮ? ಏನೂ ಇಲ್ಲ, ಬರುತ್ತೆ ಅಂತ ಹೇಳಿದೆ. ಅಲ್ಲಿ ಎಷ್ಟೊಂದು ಹಾವುಗಳು ಬರ್ತವೆ. ಆಟ ತುಂಬಾ ಚೆನ್ನಾಗಿದೆ. ನೀವು ಬರ್ತೀರೇನೋ ಅನ್ನೋ ಆತಂಕದಲ್ಲಿದ್ದೆ ನಾನು. ಕೊಟ್ಟ ಮಾತನ್ನ ಇಟ್ಟ ಶಾಪನ ಕಾಳಿಂಗ ಲೋಕದ ಯಾವ ನಾಗಗಳು ತಪ್ಪೋದಿಲ್ಲ. ಹಾಗೆ ತಪ್ಪಿದ್ರೆ ನಮ್ಮ ಲೋಕದಲ್ಲಿ ನಾವಿರೋ ಅರ್ಹತೆನೇ ಕಳ್ಕೊತೀವಿ ಅಮೃತ. ನಾಗರಾಣಿ, ನಿಮ್ಮ ಸಹಾಯನ ನಾನು ಯಾವತ್ತೂ ಮರೆಯೋದಿಲ್ಲ. ಇದು ಸಹಾಯ ಅಲ್ಲ, ನನ್ನ ಕರ್ತವ್ಯ. ಹೀಗೆ ಹೇಳೋದು ನಿಮ್ಮ ದೊಡ್ಡ ಗುಣ ನಾಗರಾಣಿ. ಅಮೃತ, ಆದಷ್ಟು ಬೇಗ ನಾವು ಅಂದುಕೊಂಡಿದ್ದನ್ನ ಮಾಡಿ ಮುಗಿಸ್ಬೇಕು. ಈಗ ನೀನು ನಾಗವಾಗಿ ಬದಲಾಗು, ನಾನು ನಿನ್ನ ರೂಪಕ್ಕೆ ಬದಲಾಗ್ತೀನಿ. ಆಮೇಲೆ ನೀನು ನಿನ್ನ ಮನೆಯವರು ನೀಡೋ ನೈವೇದ್ಯನ ಸ್ವೀಕರಿಸು. ಅಮೃತ, ನೀನು ನಿನ್ನ ಮೂಲ ರೂಪಕ್ಕೆ ಹೋಗು, ನಾನು ನಿನ್ನ ರೂಪ ಪಡ್ಕೋತೀನಿ. ಸರಿ ನಾಗರಾಣಿ. ಅಂತೂ ಹಾವುಗಳು ಹಿಂದಕ್ಕೆ ಹೋದಾಗಾಯ್ತು. ಇಷ್ಟೊಂದು ಹಾವುಗಳು ಎಲ್ಲಿದ್ವು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಕಣೋ. ಇದನ್ನೆಲ್ಲ ನೋಡ್ತಾ ಇದ್ರೆ ಎಲ್ಲೋ ಏನೋ ಆಗಿದೆ ಅನಿಸ್ತಾ ಇದೆ. ಆದ್ರೆ ಎಲ್ಲಿ ಏನಾಗಿದೆ ಅಂತ ಗೊತ್ತಾಗ್ತಿಲ್ವಲ್ಲ. ಅಷ್ಟೊಂದು ಹಾವುಗಳೆಲ್ಲ ಕಾಣೋದಲ್ಲ, ಅದೇ ದೊಡ್ಡ ಸಮಾಧಾನ. ನಾನು ಅಂದ್ಕೊಂಡಿದ್ದಾಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಹೋಗ್ಬಿಡಿ, ಬನ್ನಿ ಆಟ ಆಡೋಣ. ನನಗನ್ಸುತ್ತೆ
ಇವು ಕಾಳಿಂಗ ಲೋಕದ ನಾಗಗಳಿರಬೇಕು. ಅವು ಬರೋದಕ್ಕೆ ಯಾರು ಕಾರಣ ಅಂತ ತಿಳ್ಕೊಳ್ದೆ ನಾನು ಬಿಡೋದಿಲ್ಲ. ಎಲ್ಲೋದ್ರು ಇವರೆಲ್ಲ? ಯಾಕೆಲ್ರೂ ಒಳ್ಳೆ ಸಿಡಿಲ್ ಬಡ್ದಿರೋ ತರ ಇದ್ದೀರಾ? ಇಷ್ಟೊಂದು ಹಾವುಗಳು ಎಲ್ಲಿಂದ ಬಂದು ಬಾಬಾ? ಇವು ನಾಗಲೋಕದ ಹಾವುಗಳು ಅಲ್ಲ, ಭೂಲೋಕದ ಹಾವುಗಳು ಅಲ್ಲ. ಇವು ಕಾಳಿಂಗ ಲೋಕದ ಹಾವುಗಳು. ಅಷ್ಟೊಂದು ನಿಖರವಾಗಿ ಹೇಗೆ ಹೇಳ್ತಾ ಇದ್ದೀರಾ ಬಾಬಾ? ಕಾಳಿಂಗ ಲೋಕದ ಹಾವುಗಳಿಗೆ ಬಿಟ್ಟು ಬೇರೆ ಯಾವುದೇ ಹಾವುಗಳಿಗೂ ನನ್ನನ್ನು ಮುಟ್ಟೋ ಶಕ್ತಿ ಇಲ್ಲ. ಅಂದ್ರೆ ಆ ಹಾವುಗಳು ನನ್ನನ್ನು ಸುತ್ತಕೊಂಡಿದ್ವು. ಹಾಗೆ ರುದ್ರನ್ನು ಸಹ ಸುತ್ತಕೊಂಡಿದ್ವು. ನಿಮ್ಗೂ ರುದ್ರನ್ಗೂ ಆ ಹಾವುಗಳಿಗೇನು ಮಾಡ್ಲಿಲ್ಲ ತಾನೆ? ಅವು ಯಥಶ್ಚಿತ್ ಹುಳುಗಳು. ಅವುಗಳಿಗೆ ನನ್ನನ್ನಾಗ್ಲಿ ನನ್ನ ರಕ್ಷಣೆಯಲ್ಲಿರುವ ನಿಮ್ಮನ್ನಾಗ್ಲಿ ಏನು ಮಾಡೋದಕ್ಕಾಗಲ್ಲ. ಸದ್ಯ ಯಾರಿಗೇನು ಆಗ್ಲಿಲ್ವಲ್ಲ? ಅವುಗಳಿಗೆ ನಮ್ಮನ್ನು ಕಚ್ಚುವ ಕೊಲ್ಲುವ ಉದ್ದೇಶ ಇರಲಿಲ್ಲ. ನಮ್ಮನ್ನ ಹೆದರಿಸೋ ಉದ್ದೇಶ ಇತ್ತು. ಹೆದರಿಸದ? ಯಾಕೆ ಬಾಬಾ? ಎಲ್ಲಾ ಪ್ರಶ್ನೆಗಳಿಗೂ ಎಲ್ಲಾ ಸಮಯದಲ್ಲೂ ಉತ್ತರ ಸಿಗೋದಿಲ್ಲ. ಈಗ ಮುಖ್ಯವಾಗಿ ಆಗ್ಬೇಕಾಗಿರೋದು ಪೂಜೆ. ಪೂಜೆ ಶುರು ಮಾಡೋಣ. ಸ್ವಾಮಿ, ಒಂದು ಮಾತು ಹೇಳು. ಈ ಸಲ ಪುಂಗಿನ ನಾನು ಓದ್ತೀನಿ. ತಗೋ. ಬಾ ನಾಗಿಣಿ, ಬಾ. ಇಷ್ಟು ದಿನ ನನ್ನ ಕೈಯಿಂದ ತಪ್ಪಿಸ್ಕೊಳ್ತಾ ಇದ್ದೆ. ಇವತ್ತು ನೀನು ಹೇಗೆ ತಪ್ಪಿಸ್ಕೊಳ್ತೀಯೋ ನಾನು ನೋಡೇ ಬಿಡ್ತೀನಿ. ನನ್ನ ಶಕ್ತಿಯನ್ನೆಲ್ಲ ದಾರ ಎರೆದು ಈ ನಾಗಜೋಳಿಗೆಯನ್ನ ತಯಾರು ಮಾಡಿಕೊಂಡು ಬಂದಿದ್ದೀನಿ. ಈ ಜೋಳಿಗೆಯಲ್ಲಿ ನಿನ್ನ ಬಂಧಿಸಿ ನಿನ್ನ ಅಟ್ಟಹಾಸಕ್ಕೆ ಇವತ್ತು ಸಮಾಧಿ ಕಟ್ತೀನಿ. ಇಲ್ಲಿವರೆಗೂ ಆ ಪರಮೇಶ್ವರ ನನಗೊಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಮಾಡ್ತಾನೆ ಬಂದಿದ್ದಾರೆ. ಇದು ನನ್ನ ತಂದೆ ತಾಯಿ ಮಾಡಿರೋ ಪುಣ್ಯನೋ ಅಥವಾ ನಾನು ಅವ್ರ ಮೇಲಿಟ್ಟಿರೋ ನಂಬಿಕೆನೋ ಗೊತ್ತಿಲ್ಲ. ಅಂತೂ ನನ್ನ ವ್ರತ ಭಂಗ ಆಗ್ಲಿಲ್ಲ. ಅಕಸ್ಮಾತ್ ನಾಗರಾಣಿ ಏನಾದ್ರೂ ನನ್ನ ಸಹಾಯಕ್ಕೆ ಇವತ್ತು ಬರಲಿಲ್ಲ ಅಂದಿದ್ದಿದ್ರೆ ನನ್ನ ಸ್ಥಿತಿನ ನಾನೇ ಊಹೆ ಮಾಡ್ಕೊಳ್ಳೋದಕ್ಕಾಗ್ತಾ ಇರಲಿಲ್ಲ. ನಾಗರಾಣಿಯ ಸಹಾಯನ ನಾನು ಯಾವತ್ತೂ ಮರೆಯೋದಕ್ಕಾಗಲ್ಲ. ಅವಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಈ ಭೈರವ ಇಲ್ಲಿ ಇರೋವರೆಗೂ ನನಗೆ ಕ್ಷಣ ಕ್ಷಣಕ್ಕೂ ಆತಂಕನೇ. ಇವನನ್ನ ಇಲ್ಲಿಂದ ಹೇಗಾದ್ರೂ ಮಾಡಿ ಓಡಿಸ್ಬೇಕು. ಅದಾಗ್ಲಿಲ್ಲ ಅಂದ್ರೆ ನಾಗರಾಣಿ ಸಹಾಯದಿಂದ ಇವನನ್ನ ಮುಗಿಸಿದ್ರೆ ವಿಷ್ಣುಗೆ ರುದ್ರನಿಗೆ ಸಮಾಧಿ ಕಟ್ಟೋದಕ್ಕಿಂತ ಮುಂಚೆ ಇವನಿಗೆ ಸಮಾಧಿ ಕಟ್ಟಬೇಕು. ಅದೇ ಸರಿ. ಇಷ್ಟು ವರ್ಷ ಈ ಸಮಯಕ್ಕೋಸ್ಕರ ಪಕ್ಕ ಪಕ್ಷಿ ತರ ಕಾಯ್ತಾ ಇದ್ದೆ. ಆ ನಾಗದೇವತೆ
ಇವತ್ತು ನಮ್ಮನೆ ಪ್ರಸಾದ ಸ್ವೀಕಾರ ಮಾಡಕ್ ಬಂದಿದ್ದಾಳೆ. ತುಂಬಾ ಸಂತೋಷ ಆಗ್ತಾ ಇದೆ. ಅತ್ತೆಮ್ಮ, ನಾವಿಟ್ಟಿರೋ ನೈವೇದ್ಯನ ಆ ನಾಗ ಸ್ವೀಕರಿಸಿದ ಮೇಲೆ ನಮ್ಮನೆ ಕಟ್ಟಿರೋ ಆ ನಾಗಿನಿ ಶಾಪ ಶಾಶ್ವತವಾಗಿ ದೂರ ಆಗೋಗುತ್ತಾ? ಆಗತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಹೇಮ. ಅಂದ್ಕೊಳ್ಳೋದಲ್ಲಮ್ಮ, ದೂರ ಆಗೇ ಆಗುತ್ತೆ. ಅದಕ್ಕೆ ತಾನೇ ನಾನೀ ನಾಗ ಜೋಳಿಗೆನ ತಂದಿರೋದು. ಈ ನಾಗ ಜೋಳಿಗೆ ಮುಂದೆ ಯಾವ ನಾಗಿಣಿ ಆಟನೂ ನಡೆಯೋಲ್ಲ. ಆ ಜೋಳಿಗೆ ವಿಶೇಷ ಏನು? ಅರ್ಜುನ್, ಕೆಲವೊಂದನ್ನ ನೀನು ಕೇಳಲೂಬಾರ್ದು, ನಾನು ಹೇಳಲೂಬಾರ್ದು. ಈ ಜೋಳಿಗೆ ಒಳಗೆ ಏನಿದೆ? ರುದ್ರ, ಪೂಜೆ ಮುಗಿಯೋವರೆಗೂ ಒಳ್ಳೆ ಹುಡುಗನ ತರ ಶಾಂತವಾಗಿ ಸುಮಿತ್, ಏನಿದೆ ಅದರಲ್ಲಿ? ಸಮಯ ಬರಲಿ, ನಾನೇ ತೆಗೆದು ನೋಡ್ತೀನಿ. ಪೂಜೆ ಶುರು ಮಾಡಿ. ಅಮೃತ, ನೀನೇ ಪೂಜೆ ಶುರು ಮಾಡಮ್ಮ. ಸರಿ, ಮೊದಲು ಅರ್ಶನ ಕುಂಕುಮ ಹಾಕು. ಮಂಗಳಾರತಿ ಮಾಡಿ. ಅಮೃತ, ಹಾಲೆರೆದು ನೈವೇದ್ಯ ಅರ್ಪಿಸಮ್ಮ. ನಾಗರಾಣಿ ಸರಿಯಾದ ಸಮಯಕ್ಕೆ ಬಂದು ನನ್ನ ಸಹಾಯಕ್ಕೆ ನಿಂತಿದ್ದು ಅಲ್ಲದೆ ನನಗೆ ಹಾಲೆರೆದು ಪ್ರಸಾದನ ನೀಡಿ ನೀನು ನನ್ನ ತಾಯಿ ಸ್ಥಾನನ ಪಡ್ಕೊಂಡ್ಬಿಟ್ಟೆ. ಜೀವನದಲ್ಲಿ ಯಾರ ಋಣನ ತೀರ್ಸಿದ್ರು ತಾಯಿ ಋಣನ ತೀರ್ಸೋದಕ್ಕಾಗಲ್ಲ ಅಂತಾರೆ. ನನ್ನ ಜೀವ ಇರೋವರೆಗೂ ನಾನು ನಿನಗೆ ಋಣಿಯಾಗಿರ್ತೀನಿ. ನಾಗಿನಿ, ನೀನು ಹುತ್ತದಲ್ಲೇ ಇರೋದಕ್ಕಾಗೋದಿಲ್ಲ.
ಹೊರಗೆ ಬರಲೇಬೇಕು. ಹೊರಗೆ ಬಂದಾಗ ನಿನಗೆ ಸ್ವಾಗತ ಕೋರಿ ಸಂಸ್ಕಾರ ಮಾಡೋದಕ್ಕೆ ಎಲ್ಲ ಸಿದ್ಧತೆಗಳನ್ನು ನಾನು ಮಾಡಿಕೊಂಡಿದ್ದೀನಿ. ಇವತ್ತು ನೀನು ನನ್ನ ನಾಗಜೋಳಿಗೆಯಲ್ಲಿ ಬಂಧನ ಆಗಲೇಬೇಕು. ಇದನ್ನ ತಪ್ಪಿಸೋದಕ್ಕೆ ಆ ಆದಿಶೇಷ ಅಲ್ಲ, ಆದಿದೇವನಿಂದಲೂ ಸಾಧ್ಯವಿಲ್ಲ.